ನಮಸ್ತೆ ಮಿತ್ರರೇ, ನೀವಿದನ್ನ ಸಾಧ್ಯ ಆಗೋದಾದರೆ ಆರಾಮಾಗಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿ ಕೇಳಿ. ಯಾಕೆ ಅಂದರೆ ಈ ವಿಚಾರಗಳು ನಿಮ್ಮ ಕಿವಿ ಮೇಲಲ್ಲ, ನಿಮ್ಮ ಹೃದಯ ಮನಸ್ಸಿನ ಕದ ಮುಟ್ಟಬೇಕು. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಕೇಳೋರಾದರೆ ಸಂಪೂರ್ಣ ಗಮನ ಇಟ್ಟಾದರೂ ಕೇಳಿ. ನಾವಿಲ್ಲಿ ಎಷ್ಟರ ಮಟ್ಟಿಗೆ ಬಕ್ರಗಳಾಗಿದ್ದೀವಿ ಗೊತ್ತಾ? ನಮಗೆ ಸಂಬಂಧ ಪಡದೇ ಇರೋ ಅಗತ್ಯತೆನೇ ಇಲ್ಲ, ತಪ್ಪೇ ಇಲ್ಲದೆ ಇದ್ರೂ ಕೂಡ ಶಿಕ್ಷೆಗೆ ಒಳಗಾಗೋದು. ಒಟ್ನಲ್ಲಿ ಹರಕೆಯ ಕುರಿ ರೀತಿನಲ್ಲಿ ನಾವು ಈ ದುಃಖ, ನೋವು, ಭಯ, ಆತಂಕ ಈ ಎಲ್ಲ ಸಮಸ್ಯೆಗಳನ್ನು ತುಂಬಿಕೊಂಡು ಜೀವನದಲ್ಲಿ ನರಳ್ತಾ ಇದ್ದೀವಿ. ಇದು ನಮಗೆ ಅರ್ಥ ಆಗ್ಬಿಟ್ರೂ ಸಾಕು, ನಾವು ಖಂಡಿತ ಈ ಭವಬಂಧನದಿಂದ ಸುಲಭವಾಗಿ ಬಿಡುಗಡೆ ಪಡ್ಕೊಳ್ಬಹುದು. ಇಲ್ಲಿ ಎಷ್ಟೋ ಸಂದರ್ಭಗಳು, ವ್ಯಕ್ತಿಗಳ ನಡವಳಿಕೆ, ಮಾತು, ಅವರ ವರ್ತನೆ, ಇದು ಎಲ್ಲದಕ್ಕೂ ಎಲ್ಲಿಂದ ಎಲ್ಲಿಗೂ ನಮಗೆ ಯಾವ ರೀತಿಯಿಂದನೂ ಕನೆಕ್ಷನ್ ಇಲ್ಲ. ಆ್ಯಕ್ಚುಲಿ ಇರಲ್ಲ. ನಮಗೆ ಮೇಲಿಂದ ಅದನ್ನು ನೋಡಿದಾಗ ಇದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು, ಈ ವಿಚಾರಕ್ಕೆ ನಾವು ಯೋಚನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಅದನ್ನು ಮಾಡ್ತಾ ಇರ್ತೀವಿ. ಆದರೆ ಅದರ ಒಳಗಡೆ ನಿಜವಾದ ಅರ್ಥ ಬೇರೆನೇ ಇರುತ್ತೆ, ಆ ಸಂದರ್ಭ ಬೇರೆ ಇರುತ್ತೆ, ಯಾರದೋ ವರ್ತನೆಗೆ ಕಾರಣನೇ ಬೇರೆ ಇರುತ್ತೆ. ಎಷ್ಟೋ ಸಮಯ ನಮಗೂ ಅದಕ್ಕೂ ಯಾವ ಸಂಬಂಧ ಇರೋದೇ ಇಲ್ಲ, ನಾನು ಅಲ್ಲಿ ಕನೆಕ್ಟೆಡ್ ಆಗಿರಲ್ಲ, ಮತ್ತೆ ನನ್ನ ತಪ್ಪು ಏನೂ ಇರಲ್ಲ. ಸೊ ಈ ಒಂದು ಅರಿವು ನಮ್ಮ ಒಳಗಡೆ ಮೂಡಿದ್ರೆ, ನಮ್ಮ ಒಳಗಡೆ ನಾವು ಏನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ, ಭಯ, ದುಃಖ, ಆತಂಕ, ಕೋಪ ಅನ್ನೋದು ವಿಷ ಇದ್ದ ಹಾಗೆ. ಆಲೋಚನೆನ ಎಲ್ಲಿ ಮಾಡ್ತೀವಿ? ನಮ್ಮ ಒಳಗಡೆ ಮಾಡ್ತೀವಿ. ನನ್ನೊಳಗಡೆ ಆಲೋಚನೆ ಮಾಡ್ತಾ ಇದ್ದೀನಿ ನೆಗೆಟಿವ್ ಆಗಿ ಅಂತ ಹೇಳಿದ್ರೆ ನನಗೆ ನಾನು ವಿಷವನ್ನ ತುಂಬಿಕೊಳ್ತಾ ಇದ್ದೀನಿ ಅಂತ ಅರ್ಥ. ಹಾಗಿದ್ರೆ ಈ ರೀತಿಯಾಗಿ ನನ್ನೊಳಗಡೆ ವಿಷ ಸೃಷ್ಟಿಸ್ಕೊಳ್ದೆ ಇರೋದು ಹೇಗೆ? ಇದಕ್ಕಾಗಿ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಇಂತಹ ಸಂದರ್ಭ ಅಥವಾ ವ್ಯಕ್ತಿಗಳ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡೋದನ್ನ ಕಲ್ತ್ಕೋಬೇಕಾಗತ್ತೆ. ಸೊ ಈ ನೆಗ್ಲೆಕ್ಟ್ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ಅರಿವು. ಸೊ ಈ ಅರಿವು ನಮ್ಮೊಳಗಡೆ ಮೂಡೋದಕ್ಕೆ ನಿಮಗೆ ಸುಲಭ ಆಗೋ ರೀತಿ ಕೆಲವೊಂದು ಉದಾಹರಣೆಗಳ ಮೂಲಕ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಮ್ಮ ಒಳಗಡೆ ಅರಿವು ಅನ್ನೋದು ಸೃಷ್ಟಿಯಾಗೋದು ಯಾವಾಗ? ಮೊದಲಿಗೆ ನಮಗೆ ಬೇಕಾಗಿರೋದು ತಾಳ್ಮೆ. ಈಗ ಇಲ್ಲಿ ಕ್ಲಾಸಲ್ಲಿ ಬಂದಂತಹ ಕ್ಲೈಂಟ್ಗಳು ಈ ಯೋಗ ಮತ್ತೆ ಧ್ಯಾನ ಅಭ್ಯಾಸದ ಮೂಲಕ ಅವರಲ್ಲಿ ಈ ತಾಳ್ಮೆ ಅನ್ನೋದು ಸೃಷ್ಟಿಯಾಗತ್ತೆ. ತಾಳ್ಮೆ ಅನ್ನೋದು ಸೃಷ್ಟಿಯಾದಾಗ ವ್ಯಕ್ತಿಯಲ್ಲಿ ಈ ಅರಿವು, ಧೈರ್ಯ, ನಂಬಿಕೆ ಮತ್ತೆ ಜಾಣ್ಮೆ ಅನ್ನೋದು ತನಗೆ ತಾನೇನೆ ಸಹಜವಾಗಿ ಸೃಷ್ಟಿಯಾಗುತ್ತೆ. ಸೊ ಒಂದಷ್ಟು ಈ ಅಭ್ಯಾಸಗಳ ನಂತರ ಅವರಲ್ಲಿ ಒಂದು ಅರಿವು ಮತ್ತೆ ತಾಳ್ಮೆ ಅನ್ನೋದು ಸೃಷ್ಟಿಯಾದಾಗ ಮ್ಯಾಕ್ಸಿಮಮ್ ಒಂದು ಪದ ಹೇಳಿದ್ದಾರೆ, ಏನು ಗೊತ್ತಾ? ಅಯ್ಯೋ, ನನಗೇನೆ ಅರಿವಾಗಿದ್ರು ಸಾಕಾಗಿತ್ತು, ಈ ಸತ್ಯ ನನಗೆ ಗೊತ್ತಾಗಿದ್ದಿದ್ರೆ ನಾನು ಈ ವಿಚಾರದ ಬಗ್ಗೆ ಯೋಚನೆನೇ ಮಾಡ್ತಾ ಇರಲಿಲ್ಲ, ನಾನು ಇದರ ಒಳಗಡೆ ಇನ್ವಾಲ್ವ್ ಆಗ್ತಾನೆ ಇರಲಿಲ್ಲ, ಈಗ ನನ್ನ ನೆಮ್ಮದಿ ಹಾಳು ಮಾಡಿಕೊಂಡೆ, ನನ್ನ ಜೀವನನ ಹಾಳು ಮಾಡಿಕೊಂಡೆ ಅಂತ ಹೇಳಿದ್ದಾರೆ ಬಹಳಷ್ಟು ಜನ. ಮತ್ತೆ ಇಲ್ಲಿ ನಾನು ಇನ್ನೊಂದನ್ನು ಗಮನಿಸಿದ್ದೀನಿ, ಈ ಅರಿವು ಅವರ ಒಳಗಡೆನೆ ಮೂಡಿರೋದು. ಹೇಗೆ ಮೂಡ್ತು ಅಂತ ಹೇಳಿದ್ರೆ, ಈಗ ಅವರಲ್ಲಿ ಇರುವಂತಹ ಆ ಒಂದು ಸಮಾಧಾನದಿಂದ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡುವಂತಹ ಶಕ್ತಿ ಅವರ ಒಳಗಡೆ ಸೃಷ್ಟಿಯಾಗಿರುತ್ತೆ. ಈ ಹಿಂದೆ ಯಾಕಿರ್ಲಿಲ್ಲ, ಮತ್ತೆ ಈ ಇಷ್ಟು ವರ್ಷ ಯಾಕೆ ಸಫರ್ ಮಾಡಿದ್ದು ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಒಳಗಡೆ ಆ ಒಂದು ಜ್ಞಾನ ಇರಲಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಫರಿಂಗ್ಗೆ ಕಾರಣ ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಈಗ ಹೊರಗಿನ ವ್ಯಕ್ತಿಗಳ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಈ ಒಂದು ವಿಚಾರನೆ. ಶಕ್ತಿ ಮತ್ತೆ ಜ್ಞಾನ ಇದು ಎರಡೂ ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಸೊ ಅರಿವು ಅಂತ ಹೇಳದ್ನಲ್ವಾ, ಅಂದ್ರೆ ಅದನ್ನ ಜ್ಞಾನ ಅಂತಾನು ತೆಗೆದುಕೊಳ್ಬಹುದು ನಾವು. ಕ್ಲೈಂಟ್ ಉದಾಹರಣೆಗಳನ್ನ ನೋಡೋದಾದ್ರೆ, ಈಗ ಅವರು ಆಕ್ಚುಲಿ ನನ್ನ ಹತ್ರ ಬಂದಿದ್ದಾರೆ ಸೊಸೆ, ಅವರು ಅವ್ರ ಅತ್ತೆ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ಆ ಪ್ರಾಬ್ಲಮ್ ಇಂದ ಅವ್ರು ತುಂಬಾ ಸಫರ್ ಮಾಡಿದ್ದಾರೆ, ಅವ್ರ ಬಿಹೇವಿಯರ್ ಇಂದ. ಅವ್ರ ಅತ್ತೆ ಮಾನವೀಯತೆಯಿಂದ ನಡ್ಕೊಂಡಿರ್ಲಿಲ್ಲ, ಬಹಳ ಹೀನಾಯವಾಗಿ ಇವ್ರ ಹತ್ರ ನಡ್ಕೊಳ್ತಾ ಇದ್ರು. ಸೊ ಅದರಿಂದಾಗಿ ಇವರು ತುಂಬಾ ಸಫರ್ ಮಾಡಿದ್ದಾರೆ. ಲಾಂಗ್ ತುಂಬಾನೇ ಬಹಳ ಆ ರೀತಿ ವರ್ಷಗಳು ಸಫರ್ ಮಾಡಿಬಿಟ್ರೆ ಆ ವ್ಯಕ್ತಿಯ ಮೆಂಟಾಲಿಟಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅವರು ವೀಕ್ ಆಗ್ತಾ ಹೋಗ್ತಾರೆ,
ಫಿಸಿಕಲಿನೂ ಕೂಡ ಅದು ಅಟ್ಯಾಕ್ ಆಗಿಬಿಡುತ್ತೆ, ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಅವ್ರು ಹೇಳ್ತಾ ಇದ್ರು, ಈಗ ಅವರತ್ತೆ ಇವ್ರನ್ನ ಈ ರೀತಿ ನಡ್ಸ್ಕೊಳ್ತಾ ಇದ್ರು, ಬಟ್ ಅವ್ರ ಮಕ್ಕಳು ಏನಿದ್ದಾರೆ ಅವ್ರನ್ನ ಬಹಳ ಅದ್ಭುತವಾಗಿ ನೋಡ್ಕೊಳ್ತಾ ಇದ್ರು. ಅವ್ರು ಹೇಳ್ತಿದ್ರಂತೆ, ನನ್ನ ಮಗಳು ಅದ್ಭುತ, ಅವಳು ನನ್ನ ತುಂಬ ಪ್ರೀತಿ ಮಾಡ್ತಾಳೆ, ಅವಳು ನನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳ್ಬಿಟ್ಟು ಇವರು ಯಾವಾಗ ಹಾಸಿಗೆ ಹಿಡಿದ್ರು, ಇನ್ನೇನೋ ಸತ್ತು ಹೋಗ್ತಾರೆ ಅನ್ನುವಂತಹ ಪರಿಸ್ಥಿತಿಗೆ ಬಂದರು, ಆ ಟೈಮಲ್ಲೂ ಕೂಡ ಅವ್ರ ಮಗಳು ಇಲ್ಲಿಗೆ ಅವ್ರನ್ನ ಬಂದು ನೋಡೋದಕ್ಕೂ ಕೂಡ ನನಗೆ ಟೈಮ್ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ, ನನಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋರು. ಸೊ ಇವರೆಲ್ಲರೂ ಹೌದು ಆಕೆ ಬ್ಯುಸಿ ಇದ್ದಾಳೆ ಅನ್ನೋದನ್ನೇ ಒಪ್ಕೊಳ್ತಾ ಇದ್ರು. ಆಮೇಲೆ ಅವ್ರೇನು ಎಕ್ಸ್ಪೈರ್ ಆದರು, ನಂತರ ಆಸ್ತಿಯನ್ನ ಭಾಗ ಮಾಡುವಂತಹ ಸಮಯದಲ್ಲಿ ಇಲ್ಲೇ ಇದ್ದು ಅದೆಲ್ಲ ಕಂಪ್ಲೀಟಾಗಿ ಅವ್ರ ಪಾಲಿಗೆ ಏನು ಬರಬೇಕು ಅದನ್ನೆಲ್ಲ ದೋಚ್ಕೊಂಡು ಹೋಗುವಷ್ಟು ದಿನ ಆರಾಮವಾಗಿದ್ದು ಪೂರ್ತಿ ತಗೊಂಡು ಹೋದ್ರು. ಅಂದರೆ ಇಲ್ಲಿ ಆ ತಾಯಿಗೆಯ ಜೀವಕ್ಕೆ ಬೆಲೆ ಇಲ್ಲ, ಆಕೆಯ ಆಸ್ತಿಗಷ್ಟೇನೆ ಬೆಲೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್. ಎರಡನೇದು, ಈಗ ಮಗಳ ಮೇಲೆ ಆಕೆಗೆ ಅದೆಷ್ಟು ನಂಬಿಕೆ ಇತ್ತು. ಓಹೋ, ನಂಬಿಕೆ ಅಲ್ಲ, ಅದು ಬರೀ ಕಲ್ಪನೆ, ಆ ತಾಯಿ ಕಲ್ಪನೆ ಅಷ್ಟೇನೆ. ಮಗಳು ನಿಜವಾಗ್ಲೂ ಕೂಡ ಆಕೆಯನ್ನ ಪ್ರೀತಿಸುವಷ್ಟು ಗುಣನೂ ಈಕೆಗಿರ್ಲಿಲ್ವಾ, ಮತ್ತೆ ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಪ್ರೀತಿಸುವಷ್ಟು ಗುಣವಂತೆಯಾಗಿ ಮಗಳನ್ನ ಮಾಡುವಷ್ಟು ಸ್ವಭಾವ ಈಕೆಯಲ್ಲೂ ಕೂಡ ಇರಲಿಲ್ಲ ಅಲ್ವಾ. ನಮ್ಮನ್ನ ನೋಡಿ ಮಕ್ಕಳು ಕಲಿತಾವೆ ಅಲ್ವಾ. ಸೊ ಇಲ್ಲಿ ಅವರ ವಿಚಾರಧಾರೆಗಳನ್ನ ನಾವು ಬಹಳಷ್ಟು ವಿಶ್ಲೇಷಣೆ ಮಾಡೋ ಅಗತ್ಯತೆ ಇಲ್ಲ. ಆದ್ರೆ ವಾಸ್ತವದಲ್ಲಿ ಜೀವನ ಅಂದ್ರೆ ಹೇಗಿರುತ್ತೆ, ಇಲ್ಲಿ ಇವರ ಒಂದು ವ್ಯಕ್ತಿತ್ವನ ನೋಡಿ, ಇವರು ಬೆಲೆ ಕೊಟ್ಟಂತಹ ವ್ಯಕ್ತಿ ಕೊನೆಗೆ ಆಕೆಗೆ ಕೊಟ್ಟ ಬೆಲೆಯನ್ನ ನೋಡಿ, ಮತ್ತೆ ಈ ಜೀವನ ಇಷ್ಟೇನೆ, ಈಗ ಇವ್ರು ಹೇಳ್ತಾ ಇದ್ದಿದ್ದೇನು, ಇವ್ರು ಅನ್ಕೊಂಡಿದ್ದೇನು, ಈಕೆ ನನಗಾಗಲ್ಲ, ಇವರು ಸರಿ ಇಲ್ಲ, ನನ್ನ ಮಗಳು ಏನು ಅಂತ ಹೇಳಿ ಅವರು ಬೇರೆಯವರ ಮಗಳೇ ಆಗಿದ್ರು ಕೂಡ ಅವ್ರ ಗುಣ ಏನು, ಅವ್ರ ಸ್ವಭಾವ ಏನು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೆಲೆ ಕೊಡ್ಲಿಲ್ಲ. ವಾಸ್ತವದಲ್ಲಿ ನಿಜವಾಗ್ಲೂ ಕೂಡ ಆಕೆ ಮಗಳಾಗಿದ್ರು, ಈಕೆ ಎತ್ತ ಆಗದೇ ಇದ್ರು ಅವ್ರೆತ್ತಿರೋ ಮಗಳಿಗಿಂತಾನು ಅದ್ಭುತವಾದ ಒಳ್ಳೆಯ ಗುಣಗಳಿತ್ತು. ಈಕೆ ಇನ್ನಷ್ಟು ಮಾನವೀಯತೆಯಿಂದ ನಡ್ಕೊಂಡಿದ್ರೆ ಇನ್ನಷ್ಟು ಆಕೆ ಹತ್ರನೂ ಕೂಡ ಖಂಡಿತ ಉತ್ತಮವಾಗಿರ್ತಿದ್ರು. ಜೊತೆಗೆ ಇವರು ಕೂಡ ಒಳ್ಳೆ ರೀತಿಲಿ ಜೀವನ, ಅಷ್ಟು ವರ್ಷಗಳು ಆಕೆ ಜೀವನನೇ ಹಾಳಾಯ್ತಲ್ವಾ. ಸೊ ಇಲ್ಲಿ ಈ ಹಿಂದೆ ಈ ಘಟನೆಯನ್ನ ಹೇಳ್ತಾ ಅವರು ಈ ರೀತಿ ಇವ್ರು ನಡ್ಕೊಂಡ್ರು. ಸೊ ಈಗ ಅವರಿಗೆ ಈ ತರ ಘಟನೆಗಳು ನಡೆದಾಗ ಅದನ್ನ ಒಳ್ಳೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದು, ಮತ್ತೆ ಇವ್ರು ಈ ರೀತಿ ಇದ್ದಾರೆ, ನಾನು ತಪ್ಪು ಮಾಡಿದೆ, ಜೀವನ ಅಂತ ಹೇಳಿದ್ರೆ ಈಗ ಬೇರೆಯವ್ರ ವರ್ತನೆ ಏನಿದೆ ಅದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದುವರೆದು ಆ ಒಂದು ಕ್ವಾಲಿಟಿನ ಡೆವಲಪ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಆದ್ರೆ ಈ ಹಿಂದೆ ಅವರಲ್ಲೇನೆ ಆ ಶಕ್ತಿ ಯಾಕಿರ್ಲಿಲ್ಲ? ಅದೇ ರೀತಿಯಾಗಿ ಈಗ ಒಂದೇ ಸರಿ ಅವ್ರ ಮಗಳ ಆ ರೀತಿ ವರ್ತಿಸ್ಬಿಟ್ಟಿರ್ತಾಳ, ಅದೇ ಸ್ವಭಾವ ಆಕೆನಲ್ಲಿ ಇರುತ್ತೆ. ಸೊ ಇದು ಮತ್ತೆ ಸ್ವಭಾವನೂ ಕೂಡ ಇವ್ರು ಗೊತ್ತಿರುತ್ತೆ, ಅವರ ನಾದಿನಿ ಏನಿರ್ತಾರೆ ಅವ್ರ ಸ್ವಭಾವನೂ ಗೊತ್ತಿರುತ್ತೆ. ಮತ್ತೆ ಯಾಕೆ ಅದನ್ನ ಅರ್ಥ ಮಾಡ್ಕೊಂಡು ಇವರು ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಅಲ್ವಾ. ಮೊದಲಿಗೆ ನಮಗೆ ಬೇಕಾಗಿರೋದು ತಾಳ್ಮೆ, ಜೊತೆಗೆ ಅರಿವು. ಸೊ ಇಲ್ಲಿ ತಾಳ್ಮೆ ತೆಗೆದುಕೊಳ್ಳೋದಕ್ಕೆ ಬೇಕಾಗಿರೋದು ಅಭ್ಯಾಸಗಳು, ಅದನ್ನ ನಾನು ನಿಮ್ಗೆ ಬೇರೆ ವಿಡಿಯೋನಲ್ಲಿ ಹೇಳ್ತೀನಿ. ಬಟ್ ಜ್ಞಾನನೂ ಕೂಡ ತುಂಬಾ ಮುಖ್ಯ. ಇಲ್ಲಿ ಕರೆಕ್ಟ್ ಆಗಿ ನಮಗೆ ಕೆಲವೊಂದು ಈ ತರನಾ, ಇವ್ರು ಈ ತರನಾ ಅನ್ನೋದು ಗೊತ್ತಾದಾಗ ನಾವು ನಮ್ಮನ್ನ ಅಷ್ಟು ದುಃಖಕ್ಕೆ ಅಥವಾ ನೋವಿಗೆ ಖಂಡಿತ ಒಳಪಡಿಸೋದಿಲ್ಲ. ಸೊ ಅದರಿಂದಾಗಿ ನಿಮಗೆ ನಾನು ಈ ಉದಾಹರಣೆ ಕೊಟ್ಟಿದ್ದು. ಮತ್ತೆ ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರೋ ಕಡೆ ಅವರು ಸಾಕಷ್ಟು ಬುದ್ಧಿವಂತರಾಗಿರ್ತಾರೆ, ಮತ್ತೆ ಒಳ್ಳೆ ಚಾತುರ್ಯ ಇರೋದ್ರಿಂದಾಗಿ ಏನು ಹೈಯರ್ ಅಥಾರಿಟಿ ಇರ್ತಾರೆ, ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್, ಬಾಂಧವ್ಯ ಅನ್ನೋದು ಚೆನ್ನಾಗಿರುತ್ತೆ. ಬಟ್ ಯಾರಿಗೂ ಹೊಟ್ಟೆ ಕಿಚ್ಚು. ಸೊ ಅವ್ರು ಏನ್ ಮಾಡ್ತಾರೆ, ಇವ್ರ ಬಗ್ಗೆ ಗಾಸಿಪ್ಸ್ ಮಾಡೋದು, ನೆಗೆಟಿವ್ ಗಾಸಿಪ್ಸ್ ಮಾಡೋದು, ಅಥವಾ ಅವರಿಗೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡೋದು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ವಾಸ್ತವದಲ್ಲಿ ಏನು, ಆ ವ್ಯಕ್ತಿಗೆ ಹೊಟ್ಟೆ ಕಿಚ್ಚಿದೆ. ಹೊಟ್ಟೆ ಕಿಚ್ಚು ಅಂತ ಹೇಳಿದ್ರೆ ಸ್ವಾರ್ಥ ಅಂತ ಹೇಳಿ, ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿರ್ತಾರೆ ಅಷ್ಟೇನೆ. ಇಲ್ಲಿ ಈ ವ್ಯಕ್ತಿದು ತಪ್ಪು ಏನೂ ಇರಲ್ಲ, ಆದ್ರೆ ಇವ್ರಿಗದ ಅರ್ಥ ಆಗಲ್ವೇ. ಈಗ ಅವ್ರು ಸೃಷ್ಟಿ ಮಾಡಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡೋದು, ಅವರ ಸಮಸ್ಯೆ ಏನೆಲ್ಲ ತಂದೊಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಅಥವಾ ಅವ್ರು ಏನಾದ್ರೂ ಏಟು ಕೊಟ್ರೆ ಅದಕ್ಕೆ ಎದುರೇಟು,
ಒಟ್ಟಿನಲ್ಲಿ ಸಂಪೂರ್ಣ ಜೀವನನ ಅವ್ರು ಯಾರ್ದೋ ಹೊಟ್ಟೆ ಕಿಚ್ಚಿನಲ್ಲಿ ಇವರು ಕಳೆದು ಬಿಡ್ತಾರೆ. ಬಟ್ ಅವ್ರು ಹೇಳಿದ್ದು ಇಷ್ಟೇನೆ, ಅಯ್ಯೋ ಈಗ ನನಗೆ ಎಫೆಕ್ಟ್ ಆಯಿತು, ನಾನು ಸಫರ್ ಮಾಡಿದೆ, ಬಟ್ ಇದಕ್ಕೂ ನನಗೂ ಕನೆಕ್ಟೆಡ್ಡೇ ಇಲ್ಲ, ಅದು ಅವರ ಸ್ವಾರ್ಥಕ್ಕೋಸ್ಕರ ಅವರು ವರ್ತಿಸ್ತಾ ಇದ್ದಾರೆ, ಇದರಲ್ಲಿ ನಾನು ಕನೆಕ್ಟ್ ಆಗುವಂತಹ ನೆಸೆಸಿಟಿ ಇಲ್ಲ ಅನ್ನುವಂತಹ ಅರಿವು ನನಗೆ ಇದ್ದಿದ್ರೆ ನಾನು ಖಂಡಿತ ಇಷ್ಟೆಲ್ಲ ಸಮಸ್ಯೆನ ನನಗೆ ತಂದು ಉಟ್ಕೊಳ್ತಾ ಇರಲಿಲ್ಲ ಅಂತ ಹೇಳಿದ್ದು. ಸೊ ಅದೇ ರೀತಿ ಒಬ್ರು ಹೇಳ್ತಾ ಇದ್ರು, ಅವ್ರ ಹಸ್ಬೆಂಡ್ ಏನು ಸಾಲ ಮಾಡ್ಕೊಂಡಿದ್ರೆ ಫರ್ದರ್ ಅವ್ರ ಫ್ಯಾಮಿಲಿ ಏನೆಲ್ಲ ಪ್ರಾಬ್ಲಮ್ ಆಯಿತು ಅದನ್ನೆಲ್ಲ ಇವ್ರು ಫೇಸ್ ಮಾಡಬೇಕಾಯಿತು, ಬಟ್ ಎಮೋಷನಲಿ ತುಂಬ ಡ್ಯಾಮೇಜ್ ಮಾಡಿಕೊಂಡ್ರು. ಸೊ ಅವ್ರು ಹೇಳಿದ್ರಂತೆ, ನಾನು ಮಾಡಿದ್ದೆ ಫ್ಯಾಮಿಲಿಗೋಸ್ಕರ ಅಲ್ವಾ, ನಿಮ್ಮನ್ನೆಲ್ಲ ಚೆನ್ನಾಗಿಡೋದಿಕ್ಕಲ್ವಾ ಅಂತ ಹೇಳಿ. ಲೇಟರ್ ಆನ್ ಆಮೇಲೆ ಅವ್ರಿಗೆ ಗೊತ್ತಾಗಿದ್ದು ಅವರು ಮಾಡಿದ್ದು ಆ್ಯಕ್ಚುಲಿ ಅವರ ಪ್ರತಿಷ್ಠೆಗಾಗಿ, ಯಾರನ್ನ ಉದ್ಧಾರ ಮಾಡೋದಕ್ಕೂ ಅಲ್ಲ, ಯಾರನ್ನ ಚೆನ್ನಾಗಿಡೋದಕ್ಕೂ ಆಗಲ್ಲ. ಈ ಒಳಗಿನ ಆಳ ಮತ್ತೆ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಾಗ ನಾವು ಆ ಸಂದರ್ಭವನ್ನ ನೋಡೋ ರೀತಿನೇ ಬೇರೆ, ಅದನ್ನ ಹ್ಯಾಂಡಲ್ ಮಾಡುವಂತಹ ವಿಧಾನನೇ ಬೇರೆ. ಅದಕ್ಕೆ ಹೇಳ್ತಾ ಇರೋದು, ಹೊರಗಡೆ ಮೇಲ್ಮೈ ಏನಿದೆ ಅದಕ್ಕಷ್ಟೇ ಸೀಮಿತವಾಗದೇನೆ ಸ್ವಲ್ಪ ಅರಿವನ್ನ ಇಟ್ಕೊಂಡು ನಾವು ಆ ಒಂದು ಘಟನೆಯನ್ನ ನೋಡಿದ್ರೆ ಖಂಡಿತ ಏನಾಗುತ್ತೆ, ನಮಗೆ ಆ ಒಂದು ಸಮಯವನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡೋದು ಸಾಧ್ಯ ಆಗತ್ತೆ. ಮತ್ತೆ ಒಬ್ರು ಹೇಳ್ತಾ ಇದ್ರು, ಆಕ್ಚುಲಿ ಇವರಂತೂ ತುಂಬಾನೇ ಲೈಫಲ್ಲಿ ಹೆಲ್ತ್ ಇಶ್ಯೂಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದವರು, ಮಾನಸಿಕವಾಗ್ಲೂ ಕೂಡ ಬಹಳ ನೊಂದಿದ್ರು. ಅವ್ರ ಹಸ್ಬೆಂಡ್ ಹೇಳೋರಂತೆ, ನೀನು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸೊ ಆ ಒಂದು ಕಾರಣನೇ ಇಟ್ಕೊಂಡು ಬಹಳಷ್ಟು ನೋವನ್ನ ಇವರು ಕೊಟ್ಟಿರ್ತಾರೆ. ಮಾನಸಿಕವಾಗಿ ಈ ವಿಚಾರವಾಗಿ ತುಂಬಾ ನೋವನ್ನ ಅನುಭವಿಸಿದ್ರು. ಸೊ ನೆಕ್ಸ್ಟ್ ಕ್ಲಾಸಸ್ ಇದ್ರಲ್ಲಿ ಅಟೆಂಡ್ ಮಾಡಿ ತಾಳ್ಮೆಯನ್ನು ಬಂದ್ಮೇಲೆ ಅವ್ರಿಗೆ ಆಕ್ಚುಲಿ ಸೊ ಅಲ್ಲಿ ಹೇಳಿದ್ದೇನು ಅಂತ ಹೇಳಿದ್ರೆ, ಹೌದು ಈ ತರ ಇದೆ, ಅದನ್ನ ತಾಳ್ಮೆಯಿಂದ ನೋಡುವಂತಹ ಒಂದು ಶಕ್ತಿ ನನ್ನೊಳಗಡೆ ಇಲ್ಲ. ಈಗ ವಾಸ್ತವದಲ್ಲಿ ಇಲ್ಲಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದದನ್ನ ಏನು ನೆಸೆಸಿಟಿ ಇದೆ ಆ ನೆಸೆಸಿಟಿ ಇರುವಂಥದ್ದನ್ನ ಮಾಡೋ ಬದಲಿಗೆ ಅನಗತ್ಯವಾಗಿ ಅಲ್ಲಿ ಏನು ನಡೀತಾ ಇದೆ ಅದರಲ್ಲಿ ನಾನು ಮುಳುಗೆದ್ದೆ. ಅದರಿಂದ ಸಂಪೂರ್ಣವಾಗಿ ನನ್ನ ಮಾನಸಿಕ ಸ್ಥಿತಿ ಹಾಳಾಯಿತು, ನನ್ನ ಶರೀರ ಅನಾರೋಗ್ಯದ ಗೂಡಾಯಿತು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಸೊ ಅವ್ರ ಅರಿವಿಗೆ ಬಂದಾಗ ಅವ್ರು ಹೇಳಿದ್ದೇನು ಗೊತ್ತಾ, ಅವ್ರು ಯಾರನ್ನೂ ದೂಷಿಸ್ಲಿಲ್ಲ, ಬಟ್ ಅದನ್ನ ಹೇಳ್ಬೇಕಾದ್ರೆ ಅವ್ರು ಅಳ್ತಾ ಇದ್ರು. ಏನಂತ ಹೇಳಿ, ನನಗೆ ನಾನು ಅನ್ಯಾಯ ಮಾಡಿಕೊಂಡೆ, ಜವಾಬ್ದಾರಿ ಪಾಠ ಮಾಡಿದ್ರಲ್ವಾ ನನಗೆ, ನನ್ನ ಜೀವನದಲ್ಲಿ ನಾನು ಎಷ್ಟೆಲ್ಲ ಜವಾಬ್ದಾರಿ, ಎಂತೆಂಥ ವ್ಯಕ್ತಿಗಳ ಬಗ್ಗೆ ನಾನು ಸಮಾಜದ ಬಗ್ಗೆನೂ ಕೂಡ ಜವಾಬ್ದಾರಿ ತಗೊಂಡು ಬದುಕಿರೋ ವ್ಯಕ್ತಿ ನಾನು. ಸೊ ನನಗೇನೆ ಹೀಗೆ ಹೇಳಿದ್ರು ಇವರು. ನಾನು ಬದುಕಿರುವಂತಹ ಬದುಕಲ್ಲಿ ಇವರು 10% ಕೂಡ ಜವಾಬ್ದಾರಿನ ನಿಭಾಯಿಸದೇ ಇರೋರು. ಇವರು ಬಂದು ಜವಾಬ್ದಾರಿ ಅನ್ನೋ ವಿಚಾರ ಇಟ್ಕೊಂಡು ನನಗೆ ಮಾನಸಿಕವಾಗಿ ಇಷ್ಟೆಲ್ಲ ನೋವನ್ನ ಉಂಟು ಮಾಡಿದ್ರು. ಮತ್ತೆ ನನ್ನ ತಂದೆ ತಾಯಿ ಏನಿದ್ದಾರೆ, ನಮ್ಮನ್ನ ಎತ್ತಿ ಸಾಕಿರೋರು, ಅದನ್ನ ನಾನು ಗಮನಿಸಿದೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನ ರಕ್ತ ಬಸ್ತು ನಮ್ಮನ್ನ ಸಾಕಿದ್ದಾರೆ. ಅವರು ನಮ್ಮ ಹತ್ರ ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಚೆನ್ನಾಗಿರೋದು ಅವ್ರಿಗೆ ಇಂಪಾರ್ಟೆಂಟ್ ಆಕ್ಚುಲಿ. ಮತ್ತೆ ನಮ್ಮ ಖುಷಿನ ನೋಡ್ತಾರೆ, ನಮ್ಮ ಬದುಕು ಚೆನ್ನಾಗಿರ್ಬೇಕು ಅನ್ನೋದ್ರ ಕಡೆ ಗಮನ ಕೊಡ್ತಾರೆ. ಮತ್ತೆ ಅವ್ರ ಜವಾಬ್ದಾರಿನ ನಮ್ಮ ತಲೆ ಮೇಲೆ ಹಾಕೋದಕ್ಕೆ ಕಾಯ್ಕೊಂಡು ಕೂತಿರಲ್ಲ, ಅದನ್ನ ಸಾಧ್ಯವಾದಷ್ಟು ಅವ್ರು ನಿಭಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇದ್ರೂ ಸಣ್ಣ ಪುಟ್ಟ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆದ್ರೆ ನಮಗೆ ಅದನ್ನೇ ದೊಡ್ಡ ಕಂಟಕವನ್ನಾಗಿ ಅವ್ರೇನು ಕೊಡೋದಿಲ್ಲ. ಆದ್ರೆ ಇವ್ರು ಯಾರು, ಅದು ಯಾರೇ ಆಗಿರ್ಲಿ, ತಂದೆ ತಾಯಿಯನ್ನ ಬಿಟ್ಟು ಉಳಿದವರು ಅವ್ರು ಹೇಳಿದ್ದು, ಅದು ಯಾರೇ ಆಗಿರ್ಲಿ, ಇದು ಅಷ್ಟು ಕಷ್ಟಪಟ್ಟು ಸಾಕಿದಂತಹ ತಂದೆ ತಾಯಿಗಳೇ ಇವತ್ತು ಈ ರೀತಿ ಬದುಕ್ತಾ ಇರಬೇಕಾದ್ರೆ ಉಳಿದವರಿಗೆ ಏನು ಅಧಿಕಾರ ಇರುತ್ತೆ, ಯಾವ ಅಧಿಕಾರ ಇರುತ್ತೆ ಅಂತ ಹೇಳಿ ನಮ್ಮ ಹತ್ರ ಇಷ್ಟು ಕೆಟ್ಟದಾಗಿ ಮಾನವೀಯತೆನ ಮರೆತು ನಡ್ಕೊಳ್ತಾರೆ. ಅವ್ರು ಹೇಗಾದ್ರೂ ನಡ್ಕೊಳ್ಳಿ, ಅವ್ರು ಎಂಥವರಾದ್ರೂ ಕೂಡ ಆಗಿರ್ಲಿ. ಆದ್ರೆ ಈ ಎರಡು ವಿಚಾರಗಳು ನನಗೆ ಸರಿಯಾಗಿ ಅರ್ಥ ಆಗಿದ್ದಿದ್ರೆ ಈ ಮಟ್ಟಿಗಿನ ದುಸ್ಥಿತಿಗೆ ನನ್ನನ್ನು ನಾನು ತಂದುಕೊಳ್ತಾ ಇರಲಿಲ್ಲ. ಇದನ್ನ ನಾವು ಯಾರಿಗೂ ಹೇಳಕ್ಕಾಗಲ್ಲ, ಏಕೆಂದ್ರೆ ನಮಗೆ ಅರ್ಥ ಆಗಲ್ಲ. ಹೇಗೆ ಅಂತ ಹೇಳಿದ್ರೆ, ಆ ಒಂದು ಪರಿಸ್ಥಿತಿ ಹೇಗಿದೆ, ಆ ಒಂದು ಸಂದರ್ಭ ಹೇಗಿದೆ, ಅದರ ನೋವಿನ ಮಟ್ಟ ಎಷ್ಟು ಅಂತ ಹೇಳಿ ಅದನ್ನ ಅನುಭವಿಸಿದವ್ರಿಗಷ್ಟೇ ಗೊತ್ತಿರುತ್ತೆ. ಮತ್ತೆ ಅಲ್ಲಿನ ಪರಿಹಾರವನ್ನು ಕೂಡ ಖಂಡಿತ ನಾವು ಕೊಡಕ್ಕಾಗಲ್ಲ, ಅದನ್ನ ಅವರೇ ತೆಗೆದುಕೊಳ್ತಾರೆ. ಅದನ್ನೇ ಹೇಳ್ತಾ ಇರೋದು, ಈ ಮೊದಲು ಇಷ್ಟು ವರ್ಷ ಎಲ್ಲ ಏನು ಅವರು ಅದನ್ನ ಫೇಸ್ ಮಾಡ್ತಾ ಬಂದ್ರು, ಯಾಕೆ ಅದನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ?
ಒಂದಷ್ಟು ಮಟ್ಟಿಗೆ ಅವರ ಒಳಗಡೆನೆ ತಾಳ್ಮೆ ಸೃಷ್ಟಿಯಾಗಿದ್ದಾಗ ಅವ್ರ ಒಳಗಡೆನೆ ಆ ವಿಚಾರಗಳು ಬರ್ತಾ ಹೋಗಿರೋದಲ್ವಾ. ಈಗ ಇದೇ ರೀತಿಯಾಗಿ ನಿಮ್ಮ ಒಳಗಡೆನೂ ಅಷ್ಟೇನೆ ಸಾಕಷ್ಟು ವಿಚಾರಗಳು ನಾನು ನೋಡಿದ್ದೀನಿ. ಯಾರೋ ಈಗ ಇವರು ಏನೋ ಒಂದು ಸಂದರ್ಭ ಆಗಿರುತ್ತೆ, ಮರ್ಯಾದೆ ಅನ್ನೋ ಒಂದು ಇದನ್ನ ಇಟ್ಕೊಂಡು ಇವರಿಗೆ ಬೇಜಾರು ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರು ಹೇಳಿದ್ರು, ಅದು ಕ್ಯಾಶುವಲ್ ಮ್ಯಾಟರ್ ಇದು, ಮರ್ಯಾದೆ ಅವ್ರಿಗಿಲ್ಲ ಅನ್ನೋದು ಗೊತ್ತೇ, ಅವ್ರು ಇಟ್ಕೊಂಡೇ ಇಲ್ಲ, ಅದಕ್ಕೆ ಅವ್ರು ಇಂಪಾರ್ಟೆನ್ಸ್ ಕೊಡೋ ವ್ಯಕ್ತಿನೇ ಅಲ್ಲ ಅಂತ ಗೊತ್ತಾದ ಮೇಲೆ ಅಯ್ಯೋ ನಾನು ನಿಜವಾಗ್ಲೂ ಗೊತ್ತಿದ್ರೆ ನಾನೇ ಹರ್ಟ್ ಆಗ್ತಾ ಇರಲಿಲ್ಲ ಅಂತ ಹೇಳಿರೋರು ಇದ್ದಾರೆ. ಸೊ ಪ್ರತಿಯೊಂದು ಸಮಯದಲ್ಲೂ ಸಂದರ್ಭದಲ್ಲೂ ಏನಾಗುತ್ತೆ, ಹೊರಗಡೆ ನಾವು ಏನು ನೋಡ್ತೀವಿ ಅದೇ ಬೇರೆ ಆಗಿರುತ್ತೆ, ಅಥವಾ ಒಳಗಿನ ವಿಚಾರಧಾರೆಗಳೇನೆ ಬೇರೆ ಇರುತ್ತೆ. ನಾನು ನೋಡಿದ್ದೀನಿ ಒಬ್ರು ಹೇಗೆ ಅಂತ ಹೇಳಿದ್ರೆ, ನಾನೇನೋ ಮಹಾನ್, ನಾನು ಅದ್ಭುತ, ನಾನು ಅದ್ಭುತವಾಗಿ ಕೆಲಸ ಮಾಡ್ತೀನಿ ಅಂತನೋ, ಅಥವಾ ನಾನು ಸ್ವಲ್ಪ ನೀಟಾಗಿರ್ತೀನಿ, ನಾನೇನೋ ಬಹಳ, ಈಗ ಹೆಣ್ಮಕ್ಳಿಗೆ ಬಂದರೆ ಬೇರೆಯವ್ರನ್ನ ಒಂಥರ ತುಚ್ಛವಾಗಿ ಕಾಣೋದು, ನಾನು ತುಂಬ ಗೃಹಿಣಿ, ಅದ್ಭುತವಾದ ಗೃಹಿಣಿ, ನಾನು ಸಂಸಾರಕ್ಕೆ ತಕ್ಕದಾದ ಹೆಣ್ಣು ಅಂತನೋ, ಅಥವಾ ನಾನು ಎಜುಕೇಷನಲ್ಲಿ ಅದ್ಭುತವಾಗಿದ್ದೀನಿ, ನಾನು ಅಧಿಕಾರದಲ್ಲಿ ಅದ್ಭುತವಾಗಿದ್ದೀನಿ, ಆಮೇಲೆ ನಾನು ಟೈಮಿಂಗ್ಸ್ನ ಪ್ರಾಪರಾಗಿ ಫಾಲೋ ಮಾಡ್ತೀನಿ, ಏನೋ ಒಂದು ಅವ್ರಿಗವ್ರು ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೆ ಬೇರೆಯವ್ರನ್ನ ತುಚ್ಛವಾಗಿ ಕಾಣೋದು, ಅಥವಾ ಅವ್ರಿಗೇನು ಅನ್ಸುತ್ತೋ ಆ ರೀತಿ ನಡ್ಕೊಳ್ಳೋದು ಮಾಡ್ತಾ ಇರ್ತಾರೆ. ಬಟ್ ನಿಜವಾಗ್ಲೂ ವಾಸ್ತವದಲ್ಲಿ ಹೇಳಬೇಕು ಅಂದರೆ ನಾವಿಲ್ಲಿ ಪರ್ಫೆಕ್ಟಾಗಿ ಇರಬೇಕಾದ ಏನು ಅಗತ್ಯತೆ ಏನಿಲ್ಲ, ಅದು ಅವರವರ ಒಂದು ಕೆಪಾಸಿಟಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಯಾರೋ ಇರಬಹುದೇನೋ, ಅಚೀವ್ ಮಾಡ್ತಾ ಇರಬಹುದೇನೋ, ಒಂದು ಅಧಿಕಾರದಲ್ಲೇ ಇರಬಹುದು, ಅಥವಾ ನೀಟಾಗಿ ಇರ್ಬೋದು, ಮತ್ತೊಂದು ಮಗದೊಂದು. ಆದರೆ ನಿಜ ಹೇಳಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪೂರ್ತಿ ಅವರ ನೆಗೆಟಿವ್ ಸ್ವಾರ್ಥ ಇರುತ್ತೆ. ಪಾಸಿಟಿವ್ ಅಂತನೂ ನಾವು ಹೇಳೋಕ್ಕಾಗಲ್ಲ. ಸ್ವಾರ್ಥ ಅಂದ ತಕ್ಷಣ ನಾವೆಲ್ಲಾನು ನೆಗೆಟಿವ್ ಆಗೇನೆ ತಗೊಳಕ್ಕಾಗಲ್ಲ. ಬಟ್ ಅಲ್ಲಿ ಎಷ್ಟು ಯಾರನ್ನ ಮೆಚ್ಚೋದಕ್ಕೋಸ್ಕರ ಮಾಡ್ತಾ ಇರ್ತಾರೆ, ಕೇವಲ ತಾವು ಬದುಕೋದಿಕ್ಕಷ್ಟೇ ಮಾಡ್ತಾ ಇರ್ತಾರೆ. ಮಾನವೀಯತೆನ ಮರೆತು ಅವ್ರಿಗೇನು ಬೇಕೋ ಅದನ್ನಷ್ಟೇ ಮಾಡ್ತಾ ಇರ್ತಾರೆ. ಆದರೆ ಇದು ಯಾವುದು ನಮಗೆ ಗೊತ್ತಿರಲ್ಲ ಅಷ್ಟೇನೆ. ಅದನ್ನ ಅವ್ರಿಗವ್ರು ನಾವೇನೋ ಗ್ರೇಟ್ ಅನ್ಕೊಂಡು ಅವರು ಬಿಹೇವ್ ಮಾಡ್ತಾ ಇರ್ತಾರೆ. ಒಳಗಿನ ವಿಚಾರಗಳು, ಒಳಗಿನ ಅರ್ಥಗಳು ನಮಗೆ ತಿಳಿದೇನೆ ನಾವೇನ್ ಮಾಡ್ತೀವಿ, ಸೊ ಆ ಒಂದು ವ್ಯಕ್ತಿಯ ವರ್ತನೆಗೋ, ಆ ಒಂದು ನಡತೆಗೋ, ಮಾತಿಗೋ ನಾವು ಸಮಸ್ಯೆಯನ್ನ ತಂದೊಟ್ಕೊಳ್ತೀವಿ. ಇಲ್ಲಿ ಜೀವನ ಸಾಕಷ್ಟು 1000 ವರ್ಷ ಇರ್ತೀವ, ಈಗ 100 ವರ್ಷನೂ ಇಲ್ಲ. ಇರೋ ಜೀವನದಲ್ಲಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ನಮ್ಮ ಬದುಕಲ್ಲಿ ಇಲ್ಲಿ ಏನಾಗ್ತಾ ಇದೆ, ಜನಗಳ ಸಹಾಯ, ಸಹಕಾರ, ಪ್ರೀತಿ, ವಿಶ್ವಾಸ ಇದೆಲ್ಲ ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಯಾಕ್ರಿ, ವಾತಾವರಣ ಕೆಡ್ತಾ ಇದೆ, ತಿನ್ನೋ ಊಟದಲ್ಲಿ ಪೋಷಕಾಂಶ ಅನ್ನೋದೇ ಇಲ್ಲ. ಅಂದ್ರೆ ನಾರ್ಮಲ್ ಆಗಿ ಬದುಕೋದೇನೆ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರೋದು ನಾನು. ಓಕೆ, ಅಂಥದ್ರಲ್ಲಿ ಈ ಎಲ್ಲ ವಿಚಾರಗಳಿಗೆ ಗಮನ ಕೊಡ್ತಾ ಹೋದ್ರೆ ಖಂಡಿತ ಕನಿಷ್ಠ ಮಟ್ಟಿಗೆ ಮನಃಶಾಂತಿನೂ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನಾನೀಗ ಈ ಉದಾಹರಣೆಯನ್ನು ಕೊಟ್ಟಿದ್ದೀನಿ, ಸಾಧಾರಣವಾದ ಉದಾಹರಣೆಗಳು ನಾನು ಕೊಟ್ಟಿದ್ದೀನಿ. ಈಗ ನಿಮ್ಮ ಸಂದರ್ಭಗಳು ಇದಕ್ಕಿಂತ ಬಹಳ ಭಿನ್ನವಾಗಿರಬಹುದೇನೋ. ನಾನು ಹೇಳಿರೋದನ್ನ ನಿಮಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೂ ಇರಬಹುದೇನೋ. ಆದರೆ ಒಂದು ಕ್ಷಣ ತಾಳ್ಮೆಯಿಂದ ಪ್ರತಿಯೊಂದು ಘಟನೆಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ವಿಮರ್ಶೆ ಮಾಡ್ತಾ ಹೋಗಿ. ವಿಮರ್ಶೆ ಅಂತ ಹೇಳಿದ್ರೆ ಕೂತ್ಕೊಂಡು ಅದ್ರ ಬಗ್ಗೆ ಶತಪಥ ನೀವು ಯೋಚನೆ ಮಾಡಿ ಅಂತ ಅಲ್ಲ, ತಾಳ್ಮೆ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುವಂತಹ ಆಲೋಚನೆಯನ್ನ ಮಾಡಿ. ಅಲ್ಲಿ ವಿಚಾರಗಳು ಬೇರೆ ಇರುತ್ತೆ. ಹೇಗೆ, ನಿಮಗೂ ಅದಕ್ಕೂ ಕನೆಕ್ಟ್ ಆಗದೆ ಇರೋ ರೀತಿಯ ವಿಚಾರ ಇರುತ್ತೆ. ನಿಮಗೆ ತಪ್ಪಿಲ್ಲದೆ ಇದ್ರೂ ಶಿಕ್ಷೆ ಆಗ್ತಾ ಇರುತ್ತೆ, ಬಟ್ ನೀವು ಶಿಕ್ಷೆಗೆ ಒಳಗಾಗದೇ ಇರುವಂತಹ ವಿಚಾರ ಇರುತ್ತೆ. ಅಲ್ಲಿ ಮಾನವೀಯತೆ ಇಲ್ಲವೇನೋ, ಆ ವ್ಯಕ್ತಿಯಲ್ಲಿ ಮನುಷ್ಯತ್ವ ಅನ್ನೋದಿಲ್ವೇನೋ, ಆ ವ್ಯಕ್ತಿಗೆ ಮರ್ಯಾದೆ ಅನ್ನೋದಿಲ್ವೇನೋ. ಏನೇ ಮಾಡಿದ್ರೂ ಕೂಡ ಕೇವಲ ಅವರ ಸ್ವಾರ್ಥಕ್ಕಷ್ಟೇನೆ ಮಾಡ್ತಾ ಇರ್ತಾರೇನೋ ಅಲ್ವಾ. ಅಂದರೆ ಎಲ್ಲಿಂದ ಎಲ್ಲಿಗೆ ಕಂಪೇರ್ ಮಾಡಿದ್ರು ನಮಗೆ ರಾಗಿ ಕಾಳುಗಾತ್ರದಷ್ಟು ಒಳ್ಳೇದು ಅಲ್ಲ. ನಾನಿಲ್ಲಿ ನೀವು ಒಳ್ಳೆಯವರಾಗಿ ಅವ್ರು ಕೆಟ್ಟವರಾಗಿ, ನಾನು ಒಳ್ಳೆತನ ಕೆಟ್ಟತನದ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ. ನಮಗೆ ಒಳ್ಳೇದಲ್ಲ ಅಷ್ಟೇನೆ, ನಮಗೆ ಒಳ್ಳೇದಲ್ಲದೇ ಇರೋ ವಿಚಾರಗಳು ನಮಗೆ ಬೇಡ. ಅವ್ರು ಒಳ್ಳೆಯವರೋ ನಾನು ಕೆಟ್ಟವರೋ, ಒಳ್ಳೆಯವರೋ ಅವ್ರು ಕೆಟ್ಟವರೋ, ಅದು ನನಗೂ ಬೇಡ, ನಿಮಗೂ ಬೇಡ. ಬಟ್ ವಿಚಾರಗಳು ನಮ್ಗೆ ಒಳ್ಳೆಯದಲ್ಲ, ಅದರಿಂದಾಗಿ ನಮಗದು ಬೇಡ. ಸೊ ಈ ರೀತಿಯಾಗಿ ಒಂದಷ್ಟು ಕೆಲವು ವಿಚಾರಗಳಿಗೆ ನಮಗೆ ಅರಿವು ಬಂದರೆ, ಸಮಾಧಾನ ಬಂದರೆ, ನಮಗೆ ನಾವೇ ಅದನ್ನು ಬಿಟ್ಟು ಏನು ಮಾಡ್ತೀವಿ,
ಒಳ್ಳೆ ರೀತಿ ಬದುಕೋದ್ರ ಕಡೆ ಖಂಡಿತ ಗಮನ ಕೊಡ್ತೀವಿ. ಮತ್ತೆ ಮುಂದುವರೆದು ಇನ್ನೂ ಕೆಲವೊಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ರೀತಿಯಾಗಿ. ಅಂದ್ರೆ ಒಳ್ಳೆ ರೀತಿ ಬದುಕೋದಕ್ಕೆ ನಾವು ಈ ಆಯ್ಕೆಗಳನ್ನ ಮಾಡುವಂತಹ ವಿಚಾರಗಳನ್ನ ನಾನು ಮುಂದುವರೆದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ.